ಬೇಳೆ ನೆನೆಸೋದು ಬೇಡ, ಹಿಟ್ಟು ಹುಳಿ ಬರ್ಸೋದು ಬೇಡ, ರುಬ್ಬಿದ ಕೂಡಲೇ ಸುಲಭವಾಗಿ ಮಾಡುವಂತಹ ಒಂದು ದೋಸೆ ರೆಸಿಪಿಯೊಂದಿಗೆ ಇವತ್ತು ಬಂದಿದ್ದೀನಿ. ನಮಸ್ತೆ, ನಾನು ನಿಮ್ಮ ಲತಾ, ವೆಜ್ ರೆಸಿಪೀಸ್ ಆಫ್ ಕರ್ನಾಟಕಕ್ಕೆ ನಿಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಮೊದಲಿಗೆ ಇಲ್ಲಿ 1 ಕಪ್ಪಷ್ಟು ದೋಸೆ ಅಕ್ಕಿನ 3 ರಿಂದ 4 ಗಂಟೆ ನೆನೆಸ್ಕೊಳ್ತಾ ಇದ್ದೀನಿ. ನೀವು ಊಟಕ್ಕೆ ಬಳಸೋ ಯಾವ ಅಕ್ಕಿ ಬೇಕಾದರೂ ಬಳಸ್ಬೋದು. ಅಕ್ಕಿ ಒಂದು ನೆನೆಸಿಟ್ಕೊಂಡ್ರೆ ತುಂಬ ಸುಲಭವಾಗಿ ಆಗುತ್ತೆ ಈ ಒಗ್ಗರಣೆ ದೋಸೆ. ಹಾಗೆ 1/4 ಕಪ್ಪಷ್ಟು ಅವಲಕ್ಕಿನ, ಅಂದರೆ ಮೀಡಿಯಮ್ ಅವಲಕ್ಕಿನ 10 ನಿಮಿಷ ನೆನೆಸ್ಕೊಳ್ತಾ ಇದ್ದೀನಿ. ಅವಲಕ್ಕಿ ಹಾಕೋದು ಆಪ್ಷನಲ್ಲು, ಹಾಕದೇ ಇದ್ರೂ ದೋಸೆ ಚೆನ್ನಾಗೇ ಬರುತ್ತೆ. ಇಲ್ಲಿ ಅಕ್ಕಿ ನೆಂದಾಗಿದೆ. ಇದರ ನೀರನ್ನು ಬಗ್ಸಿ ತೆಗೆದು ರುಬ್ಬುವಾಗ ಅದ್ರ ಜೊತೆಗೆ 1/2 ಕಪ್ಪಷ್ಟು ಹಸಿ ತೆಂಗಿನ ತುರಿ, ನೆನೆಸಿರುವಂತಹ ಅವಲಕ್ಕಿ, ಖಾರಕ್ಕೆ ತಕ್ಕ ಹಾಗೆ ಒಣಮೆಣಸಿನ್ಕಾಯಿ ಒಂದು 3 ರಿಂದ 5 ಹಾಕ್ಬೋದು. 1 ಚಮಚದಷ್ಟು ಕೊತ್ತಂಬರಿ ಅಥವಾ ಧನಿಯಾ ಬೀಜ, ಅರ್ಧ ಚಮಚದಷ್ಟು ಜೀರಿಗೆ, ಇವಿಷ್ಟನ್ನು ತಗೊಂಡು ಅದಕ್ಕೆ ಅಗತ್ಯ ಇರೋಷ್ಟು ನೀರು ಹಾಕಿ ನುಣ್ಣಗೆ ರುಬ್ಕೊಳ್ಬೇಕು. ರುಬ್ಬಿ ಆದಮೇಲೆ ಇದಕ್ಕಿವಾಗ ರುಚಿಗೆ ತಕ್ಕ ಹಾಗೆ ಉಪ್ಪು, ಹುಳಿ ಮತ್ತು ಬೆಲ್ಲನ ಹಾಕಬೇಕು. 1 ಚಮಚದಷ್ಟು ಉಪ್ಪು, 1 ಚಮಚದಷ್ಟು ಬೆಲ್ಲ, ಒಂದು ಅರ್ಧ ಚಮಚದಷ್ಟು ಹುಣಸೆಹಣ್ಣಿನ ಪೇಸ್ಟ್, ಅಂದರೆ ಒಂದು ಸಣ್ಣ ನೆಲ್ಲಿಕಾಯಿ ಗಾತ್ರದ ಹುಣಸೆಹಣ್ಣಿಂದ ತೆಗೆದಿರುವಂತಹ ರಸ, ಇದಿಷ್ಟನ್ನು ಹಾಕಿ ಚೆನ್ನಾಗಿ ಕಲಸಿ ಇದನ್ನಿವಾಗ ಒಂದು ದಪ್ಪ ಮಿಲ್ಕ್ ಶೇಕ್ ಇರುತ್ತಲ್ಲ ಆ ಹದಕ್ಕೆ ಹಿಟ್ಟನ್ನು ತಯಾರಿಸ್ಕೊಳ್ಬೇಕು. ದಪ್ಪ ಮಿಲ್ಕ್ ಶೇಕ್ ಅಲ್ಲ, ತೆಳು ಮಿಲ್ಕ್ ಶೇಕ್ ಅಂತ ಹೇಳ್ಬೋದು. ಅಂದರೆ ಈ ನೀರು ದೋಸೆ, ರವೆ ದೋಸೆ ಹಿಟ್ಟಿಗಿಂತ ಸ್ವಲ್ಪ ದಪ್ಪ ಇರಲಿ, ಉದ್ದಿನ ದೋಸೆ ಹಿಟ್ಟಿಗಿಂತ ತೆಳುವಾಗಿರಬೇಕು. ನಾನು ಹತ್ರ ಒಂದು 2 ಕಪ್ಪಷ್ಟು ನೀರನ್ನು ಬಳಸಿದ್ದೀನಿ. ಆಮೇಲೆ ನೋಡಿ, ಹೀಗೆ ತವಾದಲ್ಲಿ ಡೈರೆಕ್ಟಾಗಿ ಒಗ್ಗರಣೆನ ಮಾಡಬೇಕು. ಅದಕ್ಕೆ ಇದ್ರ ಹೆಸರು ಒಗ್ಗರಣೆ ದೋಸೆ ಅಂತ. ನಾನಿಲ್ಲೊಂದು 2 ಚಮಚ ಎಣ್ಣೆ ಹಾಕಿದೆ. ನಿಮ್ಗೆ ಹೆಚ್ಚು ಎಣ್ಣೆ ಬೇಡ ಅಂದರೆ 1 ಚಮಚ ಹಾಕಿದ್ರೂ ಸಾಕು. ಆಮೇಲೆ ಅದಕ್ಕೆ ಸಾಸಿವೆ, ಉದ್ದಿನಬೇಳೆ, ಸಣ್ಣದಾಗಿ ಕತ್ತರಿಸಿರುವಂತಹ ಈರುಳ್ಳಿ, ಕರಿಬೇವು ಹಾಗೂ ಕೊತ್ತಂಬರಿ ಸೊಪ್ಪು. ನೀವು ಇಷ್ಟಲ್ಲದೆ ಬೇರೆ ಸಬ್ಬಸಿಗೆ ಸೊಪ್ಪಾಗಲಿ ಅಥವಾ ಬೇರೆ ಯಾವುದೇ ಪದಾರ್ಥ ಬೇಕಾದರೂ ಅಥವಾ ತರಕಾರಿ ಬೇಕಾದರೂ ಒಗ್ಗರಣೆಗೆ ಹಾಕ್ಕೊಳ್ಬೋದು. ಹೀಗೆ ಒಂದು ಸುಲಭವಾಗಿ ಫಾಸ್ಟಾಗಿ ಒಂದು ಒಗ್ಗರಣೆನ ಮಾಡಿಕೊಂಡು ಆಮೇಲೆ ಈ ಒಗ್ಗರಣೆನ ಒಂದು ಸ್ವಲ್ಪ ಹಂಚಿಗೆ ಚೆನ್ನಾಗಿ ಹೀಗೆ ಅಗಲ ಹರಡಿಬಿಟ್ಟು ಆಮೇಲೆ ಅದಕ್ಕೆ ದೋಸೆನ ಮಾಡೋದು. ಈ ರೀತಿ ಒಗ್ಗರಣೆ ಮಾಡಿಕೊಂಡು ಅದ್ರ ಮೇಲೆ ದೋಸೆ ಮಾಡಿದರೆ ತುಂಬ ರುಚಿಯಾಗಿ ಬರುತ್ತೆ. ಮತ್ತು ಒಂದು ಸ್ಪೆಷಲ್ ದೋಸೆ ಅಲ್ವಾ, ಯಾವಾಗಲೂ ಒಂದೇ ಥರದ್ದು ಮಾಡೋ ಬದಲು ಈ ರೀತಿ ಒಂದು ಮಾಡಿದರೆ ಅದು ಒಂಥರ ರುಚಿ ಚೆನ್ನಾಗಿರುತ್ತೆ, ನೋಡೋದಕ್ಕೂ ಚೆನ್ನಾಗಿ ಅನಿಸುತ್ತೆ. ಸಂಜೆ ಅಷ್ಟೊತ್ತಿಗೆ ಒಂದು 2 ದೋಸೆ ಮಾಡಿದರೆ ಸಾಕು, ತುಂಬ ರುಚಿಯಾಗಿ ತಿನ್ಬೋದು. ನೀವು ದೋಸೆನ ಹೀಗೆ ಮುಚ್ಚಳ ಮುಚ್ಚಿ ಬೇಯಿಸಿ ಕೂಡಲೇ ತೆಗೆದ್ರೆ ಮೃದುವಾಗಿರೋ ದೋಸೆ ಆಗುತ್ತೆ. ಒಂದು ಸ್ವಲ್ಪ ಹೊತ್ತು ಹಾಗೆ ಸಣ್ಣ ಉರಿಯಲ್ಲಿ ಕಾಯಿಸಿದ್ರೆ ಗರಿ ಗರಿ ದೋಸೆ ಬೇಕಾದರೂ ಮಾಡ್ಬೋದು. ಈ ದೋಸೆನ ಹಾಗೆ ಬೇಕಾದ್ರೂ ತಿನ್ಬೋದು, ಚಟ್ನಿ ಜೊತೆ ಬೇಕಾದರೂ ಬಳಸ್ಬೋದು. ನೀವು ಖಂಡಿತ ಟ್ರೈ ಮಾಡಿ, ನಿಮ್ಗೆ ಇಷ್ಟ ಆಯಿತಾ ಅಂತ ಹೇಳಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.